friends, in this video let us see to the 4th sem BCom Cost Accounting July-August 2024 question paper. ಈ ಕ್ವಶನ್ ಪೇಪರ್ ಬಂದು ನಿಮಗೆ 60 ಮಾರ್ಕ್ಸ್ ಕ್ವಶನ್ ಪೇಪರ್ ಆಗಿರುತ್ತೆ. ಟೈಮಿಂಗ್ಸ್ ಬಂದು 2.5 hours. ಸೊ ಸೆಕ್ಷನ್ ಎ 2 ಮಾರ್ಕ್ಸ್ ಕ್ವಶನ್ 8 ಕೊಟ್ಟಿರ್ತಾರೆ, 6 ಅಟೆಂಡ್ ಮಾಡಬೇಕಾಗತ್ತೆ. ಡಿಫೈನ್ ಓವರ್ ಹೆಡ್. ನೇಮ್ ಎನಿ 4 ಟೆಕ್ನಿಕ್ಸ್ ಆಫ್ ಇನ್ವೆಂಟರಿ ಕಂಟ್ರೋಲ್. ವಾಟ್ ಡು ಯು ಮೀನ್ ಬೈ ಬಿನ್ ಕಾರ್ಡ್? ವಾಟ್ ಈಸ್ ಐಡಲ್ ಟೈಮ್? ಮೆನ್ಷನ್ 2 reasons. What is reconciliation statement? What do you mean by semi-variable overhead? Give 2 examples. Write any 4 items which appear only in financial accounts. Calculate cost of sales if sales 3 lakh and profit is 25% on cost of sales. So this is 2 marks question. Section B 4 marks question. 5 ಕೊಟ್ಟಿರ್ತಾರೆ, 3 ಅಟೆಂಡ್ ಮಾಡಬೇಕಾಗತ್ತೆ. ಇದು ಸ್ಟ್ಯಾಂಡರ್ಡ್ ಟೈಮ್ ಅಲೋಡ್ ಫಾರ್ ಎ ಜಾಬ್ 15 hours. ಇದು ಅರ್ನಿಂಗ್ಸ್ ಅಂಡರ್ ಹ್ಯಾಲಿಸಿ ಸಿಸ್ಟಮ್ ಆ್ಯಂಡ್ ರೋನ್ ಸಿಸ್ಟಮ್ ಇದ್ರ ಫಾರ್ಮುಲಾಸ್ ಹಾಕಿ ಮಾಡಬೇಕಾಗತ್ತೆ. ಸೊ ನೆಕ್ಸ್ಟು ಈ OQ ಮೆಥಡ್ ಮಾಡಿ ನೀವು ಆರ್ಡರ್ ಎಷ್ಟು ಪ್ಲೇಸ್ ಆಗಿದೆ ಅಂತ ಕಂಡುಹಿಡಿಬೇಕಾಗತ್ತೆ. ಕ್ವಾರ್ಟರ್ಲಿ ಕನ್ಸಪ್ಷನ್ ಎಲ್ಲ ಕೊಟ್ಟಿದ್ದಾರೆ. ಸೊ ಇದು ಈ 2 ಸಮ್ಸ್ ಆಗಿದೆ. ನೆಕ್ಸ್ಟ್, ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಕ್ಯಾಲ್ಕುಲೇಟ್ ರೀಆರ್ಡರ್ ಲೆವೆಲ್, ಮಿನಿಮಮ್ ಲೆವೆಲ್, ರೀಆರ್ಡರ್ ಕ್ವಾಂಟಿಟಿ, ಅವರೇಜ್ ಸ್ಟಾಕ್ ಲೆವೆಲ್. ಸೊ ಈ 4 ಮೆಥಡು ಕಂಡುಹಿಡಿಬೇಕಾಗುತ್ತೆ. ಈ ಥರ ಯೂಸ್ ಮಾಡ್ಕೊಂಡು ಫಾರ್ಮುಲಾಸ್ನ. ನೆಕ್ಸ್ಟ್ ಬಂದು ಫ್ರಮ್ ದಿ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಪ್ರಿಪೇರ್ ಸ್ಟೇಟ್ಮೆಂಟ್ ಆಫ್ ಕಾಸ್ಟ್ ಆ್ಯಂಡ್ ಪ್ರಾಫಿಟ್. ಸೊ ಕಾಸ್ಟ್ ಮತ್ತು ಪ್ರಾಫಿಟ್ ಕಂಡುಹಿಡಿಬೇಕಾಗುತ್ತೆ. ರಾ ಮೆಟೀರಿಯಲ್ಸ್ ಕನ್ಸ್ಯೂಮ್ಡ್ ಇದು ಮಾಡಿಕೊಂಡು ಯೂನಿಟ್ಸ್ ಪ್ರೊಡ್ಯೂಸ್, ಯೂನಿಟ್ಸ್ ಸೋಡ್ ಎಲ್ಲ ಹಾಕ್ಕೊಂಡು ಟೇಬಲ್ ಹಾಕಿ ಮಾಡಬೇಕಾಗತ್ತೆ. ನೆಕ್ಸ್ಟ್ ಇದೊಂದು ಥಿಯರಿ ಕ್ವಶನ್ ಕೊಟ್ಟಿದ್ದಾರೆ. ಸ್ಟೇಟ್ ದಿ ಕಾಸಸ್ ಫಾರ್ ದ ಡಿಫ್ರೆನ್ಸಸ್ ಇನ್ ಪ್ರಾಫಿಟ್ ಆ್ಯಸ್ ಪರ್ ಕಾಸ್ಟ್ ಅಕೌಂಟ್ಸ್ ಆ್ಯಂಡ್ ಫಿನಾನ್ಷಿಯಲ್ ಅಕೌಂಟ್ಸ್. ಡಿಫ್ರೆನ್ಸಸ್ ಬಿಟ್ವೀನ್ ಕಾಸ್ಟ್ ಅಕೌಂಟ್ಸ್ ಆ್ಯಂಡ್ ಫಿನಾನ್ಷಿಯಲ್ ಅಕೌಂಟ್ಸ್ ಬಗ್ಗೆ ಕೇಳಿದ್ದಾರೆ. ನೀವು ಒಂದು 5 to 6 ಪಾಯಿಂಟ್ಸ್ ಬರೆದ್ರೆ ಸಾಕು. 4 ಪಾಯಿಂಟ್ಸ್ ಬರೆದ್ರು ತೊಗೊತಾರೆ. ಅಟ್ಲೀಸ್ಟ್ 6 ಪಾಯಿಂಟ್ಸ್ ಬರೆದ್ರೆ ನಿಮ್ಗೆ ಅರೌಂಡ್ 4 ಮಾರ್ಕ್ಸ್ ಸಿಗುತ್ತೆ. ಸೆಕ್ಷನ್ ಸಿ 12 ಮಾರ್ಕ್ಸ್ ಕ್ವಶನ್. ಇದು 5 ಕೊಟ್ಟಿರ್ತಾರೆ, 3 ಅಟೆಂಡ್ ಮಾಡಬೇಕಾಗತ್ತೆ. ಇದು ಓವರ್ ಹೆಡ್ಸ್ ಕಾಸ್ಟ್ ಆಫ್ ಕೊಟ್ಟಿದ್ದಾರೆ. ಇದರಲ್ಲಿ ಸೈಮಲ್ಟೇನಿಯಸ್ ಈಕ್ವೇಷನ್ ಮೆಥಡ್ ಮತ್ತು ಮಿಷಿನ್ ಅವರ್ ರೇಟ್ ಆಫ್ ಈಚ್ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಎಷ್ಟರಿಂದ ಕಂಡುಹಿಡಿಬೇಕಾಗುತ್ತೆ. ನೆಕ್ಸ್ಟ್ ಬಂದು ಫ್ರಮ್ ದಿ ಫಾಲೋಯಿಂಗ್ ಫಿಗರ್ಸ್ ಪ್ರಿಪೇರ್ ರೀಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್ ಮಾಡಬೇಕಾಗುತ್ತೆ. ಈ ಕ್ವಶನ್ ಕೇಳಿದ್ದಾರೆ. ನೆಕ್ಸ್ಟ್, ಫ್ರಮ್ ದಿ ಫಾಲೋಯಿಂಗ್ ಪರ್ಚೇಸಸ್ ಹ್ಯಾವ್ ಬಿನ್ ಎಕ್ಸ್ಟ್ರಾಕ್ಟೆಡ್ ಇನ್ ರೆಸ್ಪೆಕ್ಟ್ ಆಫ್ ಮೆಟೀರಿಯಲ್ಸ್ ಈಸ್ ಪ್ರಿಪೇರ್ ಸ್ಟೋರ್ಸ್ ಲೆಡ್ಜರ್ ಅಕೌಂಟ್ ಅಂಡ್ ಸಿಂಪಲ್ ಅವರೇಜ್ ಪ್ರೈಸ್ ಮೆಥಡ್ ಆಫ್ ಮೆಟೀರಿಯಲ್ ಶೂಸ್. ಸೊ ಸಿಂಪಲ್ ಅವರೇಜ್ ಪ್ರೈಸ್ ಮೆಥಡಲ್ಲಿ ನೀವೊಂದು ಫಾರ್ಮ್ಯಾಟ್ನ ಪ್ರಿಪೇರ್ ಮಾಡಬೇಕಾಗತ್ತೆ ಆನ್ಸರ್ನ. ನೆಕ್ಸ್ಟ್, ಇನ್ ರೆಸ್ಪೆಕ್ಟ್ ಆಫ್ ಫ್ಯಾಕ್ಟ್ರಿ ಕಾಸ್ಟ್ ಆಫ್ ಮೆಟೀರಿಯಲ್ಸ್ ಕಂಡುಹಿಡಿಬೇಕಾಗತ್ತೆ, ಎಷ್ಟಿದೆ ಏನು ಅಂತ. ಸೊ ಎಷ್ಟು ಇನ್ಕ್ರೀಸ್ ಆಗಿದೆ ಅಂತ. ಲಾಸ್ಟ್ ಕ್ವಶನ್ ಬಂದು ಫ್ರಮ್ ದ ಫಾಲೋಯಿಂಗ್ ಯು ಆರ್ ರಿಕ್ವೈರ್ಡ್ ಟು ಕ್ಯಾಲ್ಕುಲೇಟ್ ಅರ್ನಿಂಗ್ಸ್ ಆಫ್ ಎ ವರ್ಕರ್ ಫಾರ್ ಎ ವೀಕ್ ಅಂಡರ್ ಸ್ಟ್ರೈಟ್ ಪೀಸ್ ರೇಟ್ ಸಿಸ್ಟಮ್, ಟೈಮ್ ರೇಟ್ ಸಿಸ್ಟಮ್, ಹ್ಯಾಲಿಚೀಸ್ ಪ್ರೀಮಿಯಮ್ ಪ್ಲ್ಯಾನ್, ರಾ ಆ್ಯಂಡ್ ಪ್ರೀಮಿಯಮ್ ಪ್ಲ್ಯಾನ್. ಸೊ ಆಲ್ಮೋಸ್ಟ್ ಅಲ್ಲಿ ಎಷ್ಟೊಂದು ಪ್ಲ್ಯಾನ್ ಇದೆ. ಈ ಪ್ಲ್ಯಾನ್ ಯೂಸ್ ಮಾಡ್ಕೊಂಡು ನಾವು ಅರ್ನಿಂಗ್ಸ್ ಪರ್ ಶೇರ್ನ ಕಂಡುಹಿಡಿಬೇಕಾಗತ್ತೆ. ಸೊ ಇದಿಷ್ಟು ಕ್ವಶನ್ ಪೇಪರ್ ಪ್ರೀವಿಯಸ್ ಇಯರ್ 2024 ಕ್ವಶನ್ ಪೇಪರ್ ಆಗಿರುತ್ತೆ ಕಾಸ್ಟ್ ಅಕೌಂಟಿಂಗ್. ನಿಮಗೆ 2023 ಕ್ವಶನ್ ಬೇಕು ಅಂದರೆ ನನ್ನ ಪ್ಲೇ ಲಿಸ್ಟ್ ಇಲ್ಲಿದೆ, ಅಲ್ಲಿ ನೀವು ಚೆಕ್ ಮಾಡ್ಕೊಬೋದು. ಆ್ಯಂಡ್ ಇದಕ್ಕೆ ಆನ್ಸರ್ಸ್ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ಆನ್ಸರ್ ಸಾಲ್ವ್ ಮಾಡಿ ಟ್ರೈ ಮಾಡ್ತೀನಿ.